ಅನ್ಕೊಂಡಿದ್ದೆ ಕಣೆ. ಅಮ್ಮ ಗೊತ್ತಿಲ್ಲ ಏನೇನೋ ಮಾತಾಡ್ಬೇಡ. ಈ ಅಕ್ಕಿನ ನಾನೇ ಇಲ್ಲಿ ತಂದಿಟ್ಟಿದ್ದು. ಮೊದ್ಲೇ ಹೇಳಿ ಸಾಯಕ್ ಏನಾಗಿತ್ತೋ ನಿನಗೆ? ಎಲ್ಲ ಸೇರಿ ನಿನಗೆ ಶೂರ್ಪನಿಕ್ಕಿ ಪಟ್ಟ ಕಟ್ಬಿಡಿ. ಅಮ್ಮ, ದೇವಿ ದೊಡ್ಡಮ್ಮ ದುಡ್ಡಿಲ್ದೆ ಬನ್ನು ಬ್ರೆಡ್ ತಿನ್ಕೊಂಡು ಬದುಕ್ತಿದ್ದಾರೆ. ಈ ಸತ್ಯ ನನಗೆ ಗೊತ್ತಿತ್ತು, ಅದಕ್ಕೆ ಈ ಅಕ್ಕಿನ ಇಲ್ಲಿ ತಂದಿಟ್ಟೆ. ಅದ್ರಲ್ಲಿ ಹೇಳೋದೇನಿದೆ? ಇವ್ರೇನ್ ಮೂರನೇ ಅವರಲ್ವಲ್ಲ ನಮ್ಗೆ? ಹೌದು, ನಾನ್ ಮೂರನೇವಳು. ನೀವೆಲ್ಲ ಸೇರ್ಕೊಂಡು ನನಗೆ ಅವಮಾನ ಮಾಡ್ಬೇಕು ಅಂತಾನೆ ತಂತ್ರ ಮಾಡ್ತಿದ್ದೀರಿ. ಹಾಳು ಬಡಿಸ್ಕೊಂಡೋಗಿ. ಅಶೋಕ, ಒಳಗಿಡು. ಶಾರದಾ, ಏನಾದ್ರೂ ತಂದಿದ್ರೆ ದಯವಿಟ್ಟು ಬೇಡ. ಹಾಗನ್ಬೇಡ, ನನಗೆ ಬೇಜಾರಾಗತ್ತೆ. ನನ್ನ ಮಗಳ ಮದುವೆ ನಡೆದಿದ್ದೆ ನಿನ್ನಿಂದ. ಆ ಋಣ ತೀರ್ಸ್ಬೇಡ್ವೆ. ಅಮ್ಮನವ್ರ ದಯೆಯಿಂದ ನಿನ್ ಮಗಳ ಮದುವೆ ಆಗಿದ್ದು. ಹೌದು, ನಿನ್ ಸಹಾಯ ಮರೆಯಕ್ಕಾಗಲ್ಲ. ನೋಡು, ಒಂದು ಮೂಟೆ ಅಕ್ಕಿ, ಸ್ವಲ್ಪ ತರಕಾರಿ ಇದೆ, ತಗೋ. ಬೇಡ ಅನ್ಬೇಡ. ನಿನಗೆ ಸ್ವಾಭಿಮಾನ ಅಂತ ಗೊತ್ತು, ಸಾಲ ಅಂತಾದ್ರೂ ತಗೋ. ಈಗ ದೇವಿಗೆ ಹೇಳ್ತಿದ್ದೆ, ದೇವ್ರ ರೂಪದಲ್ಲಿ ಯಾರಾದ್ರೂ ನಮ್ ಕಷ್ಟಕ್ಕೆ ಹಾಕ್ತಾರೆ, ಹೆದರ್ಬೇಡ ಅಂತ. ಅಮ್ಮನವರೇ ನಿನ್ನ ಕಳ್ಸಿದ್ದಾರೆ. ಸಹಾಯ ಬೇಕು ಅಂದಾಗ ಸಂಕೋಚ ಪಟ್ಕೋಬೇಡ ಪಾರ್ವತಿ. ನಾನು ಕೇಳು, ನಾನಿನ್ ಬರ್ತೀನಿ. ಹೇಳಿರ್ಲಿಲ್ವಾ ಕಳ್ಳರಿಗೆಲ್ಲ ದೇವ್ರಿಲ್ಲ ಅಂತ? ಮತ್ತೆ ಯಾಕೆ ಬರಕ್ ಹೋದೆ? ನಡಿ ಆಚೆ. ಮತ್ತೆ ಮತ್ತೆ ಕಳ್ರು ಅಂದ್ರೆ ಅಮ್ಮನವ್ರನ್ನ ಕರಿತೀನಿ. ಕರಿಯಮ್ಮ, ಕರಿ. ಅರ್ಚಕರು ನನ್ನ ಕಳ್ಳಿ ಅಂತಾರಮ್ಮ. ನಾನಂತವಳಲ್ಲ ಅಂತ ಹೇಳೋರ ಹತ್ರ ಯಾರಿಗೂ ಬೇಡ ಅನ್ಸ್ಕೊಂಡು ನಾನು ಹೇಗಮ್ಮ ಬದುಕಿರ್ಲಿ? ಅಪ್ಪ ಇನ್ನ ಈಚೆ ಬಂದಿಲ್ಲ, ಅಮ್ಮಂಗೂ ಗುಣ ಆಗಿಲ್ಲ. ಅಳ್ಬೇಡ ಮಗು, ನನ್ಗೆಲ್ಲ ಗೊತ್ತಾಗ್ತಿದೆ. ಪಾಪದ ಕೊಡ ಅಂತ ಒಂದಿರತ್ತೆ, ಅದು ತುಂಬಬೇಕು. ಆಗ ಪಾಪಿಗಳನ್ನ ನಾಶ ಮಾಡೋದಕ್ಕೆ ನಾನ್ ಬರ್ತೀನಿ. ಯಾವಾಗ ತುಂಬೋದು? ಈಗಲೇ ತುಂಬೋ ಥರ ಮಾಡಮ್ಮ. ಕೆಟ್ಟೋರ್ಗೆಲ್ಲ ಬುದ್ಧಿ ಕಲಿಸು, ಆದ್ರೆ ಅವ್ರು ಸಾಯೋದ್ ಬೇಡ, ಒಳ್ಳೆ ಬುದ್ಧಿ ಬರಲಿ. ಕೆಟ್ಟತನಕ್ಕೆ ಕೊನೆ ಇದೆ ಮಗು. ಯುಗಕ್ಕೆ ದೇಹಕ್ಕೆ ಅಂತ್ಯ ಇದ್ದ ಹಾಗೆ. ಧೈರ್ಯವಾಗಿರು. ಶಂಕ ಇದೆ ಅಲ್ವಾ? ಅದರಿಂದ ಒಳ್ಳೆ ಕೆಲಸ ಆಗೋದಿದೆ. ಅಳ್ಬೇಡ ಮಗು, ನಾನಿದ್ದೀನಿ. ಗಿರ್ಬಿಡೋದಕ್ಕೆ ಒಡವೆ ಕೊಟ್ಟಿದ್ನಲ್ಲ, ಆ ಒಡವೆನ ಗಿರ್ಬಿ ಇಟ್ಟು ದುಡ್ಡು ತಂದ್ರ ಅಂತ. ಏನಾಯ್ತು? ಏನಾಯ್ತು? ಅಯ್ಯೋ, ನೀರು ಕುಡೀರಿ, ನೀರು. ನೀರು ಕುಡ್ಕೊಂಡ್ಬರ್ತೀನಿ. ಅದಕ್ಕೆ ಕೇಶವನಾಥನ ವಿರುದ್ಧ ವರದಿ ಮಾಡಿದ ಫೈಲು ಇಲ್ಲೇ ಎಲ್ಲೋ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಹರಿದಿರ್ಬೋದು. ಇಲ್ಲಿ ಕೇಳಿ, ನೆರೆ ಪರಿಹಾರದ ವಿಚಾರದಲ್ಲಿ ಸಾಕ್ಷಿ ಹೇಳೋಕೆ ಸುತ್ತಮುತ್ತ ಊರಲ್ಲಿ ಯಾರು ತಯಾರಿಲ್ಲ ಅಂತ ನೀವೇ ಹೇಳಿದ್ರಿ. ಕೇಶವನಾಥನ ಭಯ ಎಲ್ರಿಗೂ ಇದೆ ಅಂತನೂ ಹೇಳಿದ್ರಿ. ಈಗ ನಿಮ್ಮ ಪದ್ಮಾವತಿ ಊರವ್ರಿಗೆಲ್ಲ ಯಾರೋ ಅನ್ನೋ ತರ. ಯಾರ್ಯಾರಿಗೋಸ್ಕರನೋ ನಾವು ಕೇಶವನಾಥನ ದ್ವೇಷ ಕಟ್ಕೊಳಕ್ಕಾಗಲ್ಲ ಅಂತ ಜನ ಹೇಳ್ತಾರೆ. ಯೋಚಿಸಿ, ನಾನು ಕೇಶವನಾಥನ ಪರ ಮಾತ್ರ ಅಲ್ಲ, ಆದ್ರೆ ಸ್ವಲ್ಪ ಪ್ರಾಕ್ಟಿಕಲ್. ಮುಂದೇನು ಸರ್? ಬನ್ನಿ ಹೇಳ್ತೀನಿ. ಅಮ್ಮನವರಿದ್ದಾರೆ.